ಕರ್ನಾಟಕದಲ್ಲಿ ನೋಡಬಹುದಾದಂತಹ ಚಾಲುಕ್ಯರ ಐತಿಹಾಸಿಕ ಸ್ಥಳಗಳು. ಕಲ್ಯಾಣಿ ಚಾಲುಕ್ಯರ ದೇಗುಲಗಳು ಆಧ್ಯಾತ್ಮಿಕ ಸೌಂದರ್ಯ ಮತ್ತು ಶಿಲ್ಪಕಲೆಯ ಕಣಜವಾಗಿದೆ. ಪ್ರಮುಖ ತೀರ್ಥಕ್ಷೇತ್ರಗಳು ಮತ್ತು ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಐಹೊಳೆ ಇದು ಚಾಲುಕ್ಯರ ವ್ಯಾಪಾರ ನಗರವಾಗಿತ್ತು. ಐಹೊಳೆಯಲ್ಲಿ ಚಾಲುಕ್ಯರು ಮತ್ತು ನಂತರದ ಚಾಲುಕ್ಯರ ಸುಮಾರು 140 ದೇವಾಲಯಗಳನ್ನು ನೋಡಬಹುದಾಗಿದೆ. ದೇವಾಲಯಗಳು ಸರಿಸುಮಾರು 6ನೇ ಶತಮಾನದ ಜೈನ ಮತ್ತು ವೈದಿಕ ಕಲ್ಲಿನ ದೇವಾಲಯವಾಗಿದ್ದು, ದುರ್ಗಾದೇವಿ ಮತ್ತು ತೀರ್ಥಂಕರ ಚಿತ್ರಗಳನ್ನು ಹೊಂದಿದೆ. ಇಲ್ಲಿರುವ ಜೈನ ಮತ್ತು ಬೌದ್ಧ ದೇವಾಲಯಗಳು ಕಲ್ಲಿನಿಂದ ನಿರ್ಮಿಸಲಾಗಿದ್ದು, ಅದು ಹಿಂದೂ ದೇವಾಲಯವನ್ನು ಹೋಲುವಂತಿದೆ ಹಾಗೂ ಹಲವಾರು ವಾಸ್ತುಶೈಲಿಯ ಮಿಶ್ರಣವಾಗಿದೆ. ಬಾದಾಮಿಯು 6ನೇ ಶತಮಾನದಲ್ಲಿ ಆರಂಭಿಕ ಚಾಲುಕ್ಯರ ರಾಜಧಾನಿಯಾಗಿತ್ತು. ಈ ಪಟ್ಟಣವು ಗುಹಾ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ಬಾದಾಮಿಯಲ್ಲಿ 4 ಗುಹಾಲಯವಿದ್ದು, ಅದರಲ್ಲಿ 2 ವಿಷ್ಣುವಿಗೆ, 1 ಶಿವನಿಗೆ ಮತ್ತು 4ನೇದು ಜೈನ ದೇವಾಲಯಕ್ಕೆ ಸಮರ್ಪಿತವಾಗಿದೆ. ಅದರಲ್ಲಿ ವಿಷ್ಣುವಿಗೆ ಸಮರ್ಪಿತವಾದ ಗುಹೆಯು ಅತ್ಯಂತ ದೊಡ್ಡದಾಗಿದೆ. ದೇವಾಲಯಗಳು ಚಾವಣಿಯ ಮೇಲೆ ವರ್ಣಚಿತ್ರಗಳನ್ನು ಮತ್ತು ಸ್ತಂಭಗಳ ಮೇಲೆ ಬ್ರಾಕೆಟ್ ಅಂಕಿಗಳನ್ನು ಸಹ ಹೊಂದಿದೆ. ಬಸವನ ಬಾಗೇವಾಡಿ ಇದು ಬಿಜಾಪುರದ ಪೂರ್ವಕ್ಕೆ 43 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ 12ನೇ ಶತಮಾನದಲ್ಲಿ ಸಂತ ಬಸವೇಶ್ವರರು ಜನಿಸಿದರು. ಬಸವನ ಬಾಗೇವಾಡಿ ಒಂದು ಅಗ್ರಹಾರವಾಗಿತ್ತು. ಇಲ್ಲಿರುವ ಪ್ರಮುಖ ದೇವಾಲಯಗಳೆಲ್ಲವೂ ಚಾಲುಕ್ಯರ ಶೈಲಿಯಲ್ಲಿದೆ. ಆಧ್ಯಾತ್ಮಿಕ ಅನ್ವೇಷಣೆಯ ಇಂಚಗಿರಿ ಶಾಲೆಯ ಸಿದ್ದರಾಮೇಶ್ವರ ಮತ್ತು ಗುರುಪಾದೇಶ್ವರ ಸಮಾಧಿಗಳು ಇಲ್ಲಿ ಕಾಣಸಿಗುತ್ತದೆ. ಬಸವ ಕಲ್ಯಾಣ ಇದು ಬೀದರ್ ಜಿಲ್ಲೆಯಲ್ಲಿದ್ದು, ನಂತರ ಚಾಲುಕ್ಯರ ರಾಜಧಾನಿಯಾಗಿತ್ತು. ಪುರಾತತ್ವ ವಸ್ತು ಸಂಗ್ರಹಾಲಯ ಹೊಂದಿರುವ ಬಹುಮನಿಯಿಂದ ನವೀಕರಿಸಲ್ಪಟ್ಟ ಹಳೆಯ ಕೋಟೆ ಇದಾಗಿದೆ. ಪಟ್ಟಣದ ಹೊರವಲಯದಲ್ಲಿರುವ ಚಾಲುಕ್ಯರ ನಾರಾಯಣಪುರ ದೇವಸ್ಥಾನವನ್ನು ಹೊರತುಪಡಿಸಿ ಕೆಲವು ಚಾಲುಕ್ಯ ಅಥವಾ ಕಲಚೂರಿ ಅವಶೇಷಗಳು ಅಸ್ತಿತ್ವದಲ್ಲಿರುವುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಅಣ್ಣಿಗೇರಿ ಇದು ಹುಬ್ಬಳ್ಳಿಯ ಸಮೀಪವಿದೆ. ಇದು ಕನ್ನಡದ ಮಹಾನ್ ಕವಿ ಪಂಪನ ಜನ್ಮಸ್ಥಳವಾಗಿತ್ತು. ಇಲ್ಲಿ ಪಾರ್ಶ್ವನಾಥನ ಜೈನ ಬಸದಿ, ವೀರಶೈವ ಮಠಗಳ ಜೊತೆಗೆ ಇದೆ. ಪಾಳುಬಿದ್ದ ಬನಶಂಕರಿ ದೇವಸ್ಥಾನ ಮತ್ತು 7 ಮಸೀದಿಗಳು ಮತ್ತು ಪುರಾತನ ವೀರಭದ್ರ ದೇವಸ್ಥಾನವೂ ಇದೆ. ಕಲ್ಯಾಣಿ ಚಾಲುಕ್ಯರ ಕಾಲದ ಅಮೃತೇಶ್ವರ ದೇವಾಲಯವನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಡಂಬಳ ಇದು ಗದಗದಿಂದ ಸುಮಾರು 21 ಕಿಲೋಮೀಟರ್ ದೂರದಲ್ಲಿದೆ. ಇದು ಬೌದ್ಧರ ಕೇಂದ್ರವಾಗಿತ್ತು. ಇಲ್ಲಿ ದೊಡ್ಡಬಸಪ್ಪ ದೇವಾಲಯ ಮತ್ತು ಸೋಮೇಶ್ವರ ದೇವಾಲಯ ಎಂಬ 2 ಗಮನಾರ್ಹ ಚಾಲುಕ್ಯರ ದೇವಾಲಯಗಳಿವೆ. ದೊಡ್ಡಬಸಪ್ಪ ಬಹುಭುಜಾಕೃತಿಯ ನಕ್ಷತ್ರದ ಆಕಾರವನ್ನು, ದೇವಾಲಯ ಗರ್ಭಗೃಹ ಮತ್ತು ಉತ್ತಮವಾದ ಶಿಲ್ಪಕಲೆ ಪ್ರಾತಿನಿಧ್ಯಗಳು ಮತ್ತು ಬೃಹತ್ ನಂದಿ ದೇವಾಲಯವಿದೆ. ಸೋಮೇಶ್ವರ ದೇವಾಲಯವು 400 ವರ್ಷಗಳಷ್ಟು ಹಳೆಯದಾಗಿದ್ದು, ವಿಶಾಲವಾದ ಕೊಳವನ್ನು ಹೊಂದಿದೆ. ಗದಗ ಇದು ದೊಡ್ಡ ತ್ರಿಕೋಟೇಶ್ವರ ದೇವಸ್ಥಾನದೊಂದಿಗೆ ಕಲ್ಯಾಣಿ ಚಾಲುಕ್ಯರ ಕಲೆಯ ಶ್ರೇಷ್ಠ ಕೇಂದ್ರವಾಗಿತ್ತು. ಗದಗ ಜಿಲ್ಲೆಯ ಸೊರ್ತೂರು ಸಮೀಪದ ವೆಂಕಟಾಪುರ ತಾಲೂಕಿನಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನವನ್ನು ನಾವು ನೋಡಬಹುದಾಗಿದೆ. ಇದನ್ನು ನಂತರ ಕಲ್ಯಾಣ ಚಾಲುಕ್ಯರು ವಿಶಾಲವಾದ ಸಂಕೀರ್ಣವನ್ನಾಗಿ ವಿಸ್ತರಿಸಿದರು. ಈ ಸಂಕೀರ್ಣವು ಶಿವ, ಬ್ರಹ್ಮ ಮತ್ತು ಸೂರ್ಯನನ್ನು ಹೊಂದಿರುವ 3 ದೇವಾಲಯಗಳನ್ನು ಹೊಂದಿದೆ. ಸರಸ್ವತಿ ದೇವಾಲಯವು ಹೊಳೆಯುವ ಅಲಂಕಾರಿಕ ಸ್ತಂಭಗಳನ್ನು ಹೊಂದಿದೆ ಮತ್ತು ಚಾಲುಕ್ಯ ಕಲೆಯ ಅತಿದೊಡ್ಡ ಉದಾಹರಣೆಗಳಲ್ಲಿ ಒಂದಾಗಿರುವ ಸರಸ್ವತಿ ಚಿತ್ರವನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.